ಒಬ್ಬ ಚಿತ್ರ ಬಿಡಿಸೋನ ಮುಂದೆ ಕ್ಯಾನ್ವಾಸ್ಗಳನ್ನ ಹಲವಾರು ಬಣ್ಣಗಳನ್ನ ಇಟ್ಟಾಗ ಆತ ಯಾವ ಕ್ಯಾನ್ವಾಸ್ನ ಯಾವ ಬಣ್ಣಗಳನ್ನ ಆಯ್ದುಕೊಳ್ತಾನೆ ಅನ್ನೋದು ಅವನಿಗೆ ಬಿಟ್ಟಿದ್ದು. ಆತ ಒಂದೇ ಕ್ಯಾನ್ವಾಸ್ ಅನ್ನ ಉಪಯೋಗಿಸಿದ ಬಣ್ಣಗಳನ್ನೇ ಮತ್ತೆ ಉಪಯೋಗಿಸಬಹುದು. ಆದರೆ ನಮಗೆ ಮುಖ್ಯವಾದದ್ದು ಚಿತ್ರ ಹೇಗೆ ಮೂಡಿ ಬಂದಿದೆ, ನಮಗೆ ಅದು ಇಷ್ಟವಾಯ್ತಾ ಇಲ್ವಾ ಅನ್ನೋದು ಮಾತ್ರ. ನಮಸ್ಕಾರ, ಇದು ಗಲಾಟಾ ಪ್ಲಸ್. ನಾನು ಕೈರಂ ವಾಶಿ ಅಂಡ್ ಇವತ್ತಿನ ಚಿತ್ರ ಸೂರಿ ಅವರ ಬ್ಯಾಡ್ ಮ್ಯಾನರ್ಸ್. ಟಗರುನಲ್ಲಿ ಡಾಲಿ, ಚಿಟ್ಟೆ ಅಂತ ಇಬ್ಬರು ರೌಡಿಗಳು. ಕ್ರೈಮ್ ಜಗತ್ತು. ಆ ಜಗತ್ತಿನ ಒಳಗಿರೋ ಪವರ್ಫುಲ್ ಮಾಸ್ಟರ್ ಮೈಂಡ್ಗಳು. ಬುದ್ಧಿವಂತನೂ ಬಲಶಾಲಿಯೂ ಆಗಿರೋ ಒಬ್ಬ ಪೊಲೀಸ್ ಆಫೀಸರ್ ಹೀರೋ. ಆತನಿಗೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಧಾನ ಹೆಣ್ಣು ಪಾತ್ರಗಳು, ಆತನ SUV. ಚಿತ್ರದಲ್ಲಿ ಒಂದು ಕೋರ್ ಮೆಸೇಜ್, ನಾನ್ ಲೀನಿಯರ್ ನರೇಷನ್, ಚರಣ್ ರಾಜ್. ಈ ಎಲ್ಲವೂ ಬ್ಯಾಡ್ ಮ್ಯಾನರ್ಸ್ ನಲ್ಲೂ ಇವೆ. ಪಾಪ್ಕಾರ್ನ್ ಮಂಕಿ ಟೈಗರ್ ನಲ್ಲಿ ಸೀನಾ ಹಾಗೂ ದೇವಿ ಎಂಬ ಪಾತ್ರಗಳ ಮನಸ್ಸಿನ ಒಳಗೆ ಹೋಗೋಕೆ ನಮಗೆ ಆಹ್ವಾನವಿತ್ತು. ಆ ಚಿತ್ರದ ಟ್ರೀಟ್ಮೆಂಟ್ ಕೂಡ ಸ್ವಲ್ಪ ಆಫ್ ಮೇನ್ ಸ್ಟ್ರೀಮ್ ಆಗಿತ್ತು. ಬ್ಯಾಡ್ ಮ್ಯಾನರ್ಸ್ ನಲ್ಲೂ ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ಇದ್ರೂನು ಅದರ ಒಳಗೆ ಸ್ಪೆಂಡ್ ಮಾಡುವಷ್ಟು ಟೈಮ್ ಇಲ್ಲ. ಟಗರುನ ಹಾಗೆ ಇದಕ್ಕೂ ಒಂದು ಮೇನ್ ಸ್ಟ್ರೀಮ್ ಟ್ರೀಟ್ಮೆಂಟ್ ಇದೆ. ಬ್ಯಾಡ್ ಮ್ಯಾನರ್ಸ್ ನಲ್ಲಿರೋ ಡೀಟೇಲ್ಸ್ ನ, ಸ್ಕ್ರೀನ್ ಪ್ಲೇನ ಬ್ರೇಕ್ ಡೌನ್ ಮಾಡಿ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ನಾನು ಅರ್ಥ ಮಾಡ್ಕೊಂಡಿರೋದು ಹೀಗೆ: ರುದ್ರ, ಅಭಿಷೇಕ್ ಅಂಬರೀಷ್ ಅವರ ಪಾತ್ರಕ್ಕೂ ಗನ್ ಮಿಸ್ಪ್ಲೇಸ್ ಆಗೋದಕ್ಕೂ ಒಂದು ಪ್ಲೇ ಆಫ್ ಫೇಟ್, ವಿಧಿಯ ಆಟ ಇದ್ದ ಹಾಗಿದೆ. ಹೆಚ್ಚು ಡೀಟೇಲ್ಸ್ ನ ಬಿಟ್ಕೊಡದೆ ಗನ್ಗಳು ಮಿಸ್ಪ್ಲೇಸ್ ಆಗಿರೋದಕ್ಕೆ ರುದ್ರಾನೇ ಅಥವಾ ಆತನ ಕೇರ್ಲೆಸ್ನೆಸ್ಸೇ ಕಾರಣ ಅನ್ನಬಹುದೇನೋ. ಅವುಗಳನ್ನ ಮರಳಿ ತರೋ ಪಯಣದಲ್ಲಿ ಎರಡು ಕಥೆಗಳು ಹುಟ್ಕೊಳ್ಳುತ್ತವೆ. ಒಂದು ಕಥೆ ಪ್ರೆಸೆಂಟ್ ನಲ್ಲಿ, ಇನ್ನೊಂದು ಫ್ಲಾಶ್ ಬ್ಯಾಕ್ ನಲ್ಲಿ. ಎರಡು ಕಥೆಗಳಲ್ಲೂ ಒಂದು ಪರ್ಸನಲ್ ಎಲಿಮೆಂಟ್ ಇದೆ, ಒಂದು ಎಕ್ಸ್ಟರ್ನಲ್ ಎಲಿಮೆಂಟ್ ಇದೆ. ಆ ಪರ್ಸನಲ್ ಎಲಿಮೆಂಟ್ ನಲ್ಲಿ ಹೀರೋನ ಕೇರ್ಲೆಸ್ನೆಸ್ ಹೇಗೆ ಎಕ್ಸ್ಟರ್ನಲ್ ಎಲಿಮೆಂಟ್ ಗಳನ್ನ ಹುಟ್ಟಾಕತ್ತೆ ಅನ್ನೋ ಪ್ಲೇ ನನಗೆ ತುಂಬಾ ಇಷ್ಟವಾಯಿತು. ಎರಡೂ ಕಥೆಗಳಲ್ಲಿ ಹೀರೋ ಮಾಡಿದ ತಪ್ಪಿನಿಂದ ಹಿ ಹ್ಯಾಸ್ ಬ್ಲಡ್ ಆನ್ ಹಿಸ್ ಹ್ಯಾಂಡ್ಸ್, ಬೋತ್ ಲಿಟ್ರಲಿ ಆಸ್ ವೆಲ್ as ಲಾಜಿಕಲಿ. ಹೆಸರು ರುದ್ರ ಅಂದ್ರೆ ಶಿವ, ಅಂದ್ರೆ ಡೆಸ್ಟ್ರಾಯರ್. ತನ್ನ ಬದುಕಿಗೆ ತಾನೇ ಒಂದು ರೀತಿಯಲ್ಲಿ ಡೆಸ್ಟ್ರಾಯರ್. ಬ್ಯಾಡ್ ಮ್ಯಾನರ್ಸ್ ಅಂದ್ರೆ ಏನು? ಮಾತಾಡುವಾಗ ಜವಾಬ್ದಾರಿ ಅಂದ್ರೆ ಏನು? ಕೆಲಸ ಮಾಡುವಾಗ ಜವಾಬ್ದಾರಿ ಅಂದ್ರೆ ಏನು? ಒಂದು ಐಡಿಯಾ, ಎಸ್ಪೆಷಲಿ ಒಂದು ನೆಗೆಟಿವ್ ಐಡಿಯಾ, ಹೇಗೆ ಎಷ್ಟು ಬೇಗ ಎಷ್ಟು ವೈಡ್ ಸ್ಪ್ರೆಡ್ ಆಗಿ ಟ್ರಾವೆಲ್ ಆಗತ್ತೆ ಅನ್ನೋದೆಲ್ಲ ಸಾಲಿಡ್ ಕಥೆಯ ನೂಲುಗಳು. ಈ ಗನ್ ಹುಡುಕೋ ಪ್ರೆಸೆಂಟ್ ಕಥೆಯಲ್ಲಿ ಹುಟ್ಕೊಳ್ಳೋದು ದೇಸಿ ಗನ್ಗಳನ್ನ ತಯಾರಿಸುವ ಗೋವರ್ಧನ ಗೋಡ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಜಾಗ. ಗೋಡ ಅನ್ನೋ ಲೋಕವನ್ನ ಮಾತಿನಲ್ಲಿ ಹಾಗೂ ವಿಜುವಲ್ಸ್ ನಲ್ಲಿ ವರ್ಣಿಸಿರುವ ರೀತಿ ಇನ್ನೊಂದು ವಿಶೇಷತೆ. ಬಂಗಾರ ಬೆಳೆದ ಭೂಮಿ ಈಗ ಬೂದಿಯಾಗಿದೆ. ಗೋವುಗಳಿದ್ದ ನೆಲದಲ್ಲಿ ಈಗ ಕ್ರೂರ ಮೃಗಗಳಿವೆ. ಪ್ರಕೃತಿ ಎಂಬ ಒರಿಜಿನಲ್ನ ಮಾನವ ಎಂಬ ಡೂಪ್ಲಿಕೇಟ್ ನಾಶ ಮಾಡಿ ಗೋವರ್ಧನ ಗಡ ಈಗ ಗೋಡ ಆಗಿದೆ. ಅಲ್ಲಿರೋ ಗಂಟೆಯಲ್ಲಿ ಸದ್ದಿಲ್ಲ, ಕಲ್ಲಲ್ಲಿ ದೇವ್ರಿಲ್ಲ, ಹಾಲ್ ಹರಿತಿದ್ದ ನೆಲದಲ್ಲಿ ಈಗ ನೀರೂ ಇಲ್ಲ. ಸೂರಿ ಅವರ ಸ್ಟೈಲ್ ನಲ್ಲಿ ಹಲವಾರು ಪಾತ್ರಗಳು, ಕೆಂಡಸಂಪಿಗೆಯ ಎರಡು ಪಾತ್ರಗಳನ್ನು ಸೇರಿಸಿ ಆಕರ್ಷಕ ಹೆಸರುಗಳು, ಒಡವೆಗಳನ್ನ ಕದ್ದು ಕರಗಿಸಿ ಅದರಿಂದ ದುಡ್ಡು ಮಾಡೋದು, ಶಿಲೆಗಳ ಸಾಗಾಣಿಕೆ, ಡ್ಯೂಪ್ಲಿಕೇಟ್ ಗನ್ಗಳನ್ನ ತಯಾರಿಸೋದು ಅಂತ ಬೇರೆ ಬೇರೆ ರೀತಿಯ ಕ್ರೈಮ್ಗಳು, ತುಂಬಾ ಡೀಟೇಲ್ಸ್. ಸೊ ನೀವು ಗಮನವಿಟ್ಟು ನೋಡಬೇಕು. ನೋಡದೇ ಇದ್ರೆ ಕ್ಷಣ ಮಾತ್ರದಲ್ಲೇ ಕೆಲವು ಮೇಜರ್ ಎಲಿಮೆಂಟ್ಸೇ ಮಿಸ್ ಆಗೋ ಸಾಧ್ಯತೆಗಳಿವೆ. ಡೈಲಾಗ್ಸ್ ಶಾರ್ಪ್ ಆಗಿವೆ. ಕೇಳಿ ಒಂದು ಕ್ಷಣಕ್ಕೆ ಅಥವಾ ಎರಡನೇ ಸಲ ಕೇಳಿದಾಗ ಇನ್ನೂ ಗಂಭೀರವಾದ ಇಂಟರ್ಪ್ರಿಟೇಷನ್ಸ್ಗೆ ಆಸ್ಪದ ನೀಡುವ ರೀತಿಯಲ್ಲಿವೆ. ಕೆಲವು ಡೈಲಾಗ್ಸ್ ಪಾಸಿಂಗ್ ನಲ್ಲೇ ಪ್ರೊಫೌಂಡ್ ವಿಚಾರಗಳನ್ನ ಹೇಳಿದ್ರೆ, ಕೆಲವು ಎಕ್ಸ್ಪ್ಲಿಸಿಟ್ ಆಗಿ ಹೇಳಿವೆ. ಎರಡು ಚೆನ್ನಾಗಿವೆ, ತುಂಬಾನೇ ಇವೆ. ಆದರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಮೊಮೆಂಟ್ ನಲ್ಲಿ ಒಂದು ಜೆಮ್ ಆಫ್ ಎ ಲೈನ್ ಬಂದ್ಬಿಡುತ್ತೆ, ನನ್ನ ನಾಳೆ ಸತ್ತೋಯ್ತು ಅನ್ನೋದು. ಆದರೆ ಬ್ಯಾಡ್ ಮ್ಯಾನರ್ಸ್ ಅಂದ್ರೆ ಏನು ಅನ್ನೋದನ್ನ ಹೇಳೋದನ್ನ, ಆ ಪದದ ಬಳಕೆ ಆಗೋ ಮೊಮೆಂಟ್ಸ್ ನ ಡೈಲಾಗ್ಸ್ ಇನ್ನೂ ಸ್ವಲ್ಪ ಬಲಿಷ್ಠಗೊಳಿಸಬಹುದಿತ್ತೇನೋ ಅಂತ ಅನ್ನಿಸ್ತು. ಆಸ್ ಎಕ್ಸ್ಪೆಕ್ಟೆಡ್ ಎಷ್ಟೋ ಶಾರ್ಟ್ಗಳಲ್ಲಿರೋ ವಿಜುವಲ್ ಐಡಿಯಾಸ್ ಚೆನ್ನಾಗಿದ್ವು. ನೋಡಿದ ಕೂಡಲೇ ಒಂದು ಇಷ್ಟವಾಗಿದ್ದು ಏಸು ಇರೋ ಒಂದು ಶಾರ್ಟ್. ಹಾಗೇನೆ ವಿರಾಮ ಅಂತ ಬರುವ ಸಮಯದಲ್ಲಿ ಜೀಪ್ನ ಕಿಟಕಿಯ ಒಳಗಿಂದ ಹೀರೋನ ತೋರಿಸೋದು, ಆಸ್ ಇಫ್ ಟು ಫೋರ್ ಶ್ಯಾಡೋ ದಟ್ ದಿ ಸೆಕೆಂಡ್ ಹಾಫ್ ಇಸ್ ಅ ವಿಂಡೋ ಟು ರುದ್ರಾಸ್ ವರ್ಲ್ಡ್. ಇನ್ನೊಂದು ಗನ್ ತರಾನೇ ಆಗೋಗಿರೋ ಒಬ್ಬ ಗನ್ ಮಾಡೋನ ಕೈ. ಮಹಾರಾಜ್ ಅನ್ನೋ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಪಾತ್ರ ಕೂಡ ಇದೆ. ಆತ ಗಾಡ, ಗಾಂಧಿಯನ್ನ, ಗೂಂಡಾನ ಗೊತ್ತಿಲ್ಲ. ಇಂಗ್ಲಿಷ್ ಮಾತಾಡೋ ಕೇಶಪ್ಪ, ಬಾಯಿ ಕಟ್ಟಿ 6 ಪ್ಯಾಕ್ ಆಬ್ಸ್ ಮಾಡೋಕೆ ಹೊರಟಿರೋ ತುಳಸಿ, ಗನ್ಗಳ ಲಗೋರಿ. ಹಾಗೇನೆ ಹಿರಿಯ ನಟ ಉಮೇಶ್ ಅವರಿಗೊಂದು ಕ್ಯೂಟ್ ಪಾತ್ರ.
ಒಂದು ಪಾತ್ರ ಯಾವಾಗ್ಲೂ ಬರೀ ಕೆಳಗೆ ನೋಡ್ಕೊಂಡೇ ಇದ್ರೆ ಇನ್ನೊಂದು ಪಾತ್ರ ಯಾವಾಗ್ಲೂ ಹೆಡ್ ಹೆಲ್ಡ್ ಹೈ. ಬೇರೆ ಬೇರೆ ಸೈಜ್ಗಳಲ್ಲಿ, ಬೇರೆ ಬೇರೆ ಕಲರ್ಗಳಲ್ಲಿ, ಬೇರೆ ಬೇರೆ ರೀತಿಯ ಮನುಷ್ಯರನ್ನ ತೋರಿಸುತ್ತೆ ಈ ಚಿತ್ರ. ಸೂರಿ ಅವರ ಚಿತ್ರಗಳ ಟಿಪಿಕಲ್ ಸ್ಟೈಲ್ ನಲ್ಲಿ ಬೇಗ ಬೇಗ ಕಟ್ ಮಾಡಿರೋ ಶಾರ್ಟ್ಸ್, ಮಾಂಟಾಜಸ್, ಚರಣ್ ರಾಜ್ ಅವರ ಸ್ಕೋರ್ ಹಾಗೂ ಸೌಂಡ್ ಎಫೆಕ್ಟ್ಸ್. ಇನ್ಫ್ಯಾಕ್ಟ್ ಥಿಯೇಟರ್ನಲ್ಲಿ ಕೂತ್ಕೊಂಡು ಫಿಲಂ ಜೊತೆ ನೋಡಿದಾಗ ಹಾಡುಗಳ ಇಂಪ್ಯಾಕ್ಟ್ ಇನ್ನೂ ಸ್ವಲ್ಪ ಬಲವಾಗೇ ಇತ್ತು. ಹೀರೋ ಎಂತಹ ಬಲಶಾಲಿ ಅನ್ನೋದನ್ನ ಒಂದು ಆಮ್ನಿ ವ್ಯಾನ್ ನ ಮೂಲಕ ತೋರಿಸಿರೋ ಐಡಿಯಾ ಹಾಗೂ ಆ ಐಡಿಯಾಗೆ ಚರಣ್ ರಾಜ್ ಅವರ ಮಾಸಿ ಸ್ಕೋರ್. ಅಭಿಷೇಕ್ ಅಂಬರೀಷ್ ಅವರ ಫಿಸಿಕ್ಯಾಲಿಟಿಯನ್ನ ಈ ಚಿತ್ರ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದೆ. ಅಂಡ್ ಇನ್ಫ್ಯಾಕ್ಟ್ ಫಸ್ಟ್ ಹಾಫ್ ನ ಅವರ ರೌಂಡ್ ನೆಕ್ ಟೀ ಶರ್ಟ್, ಜಾಕೆಟ್, ಜೀನ್ಸ್, ಆ ಕಾಸ್ಟ್ಯೂಮ್ ಕೂಡ ನನಗೆ ಹಿಡಿಸ್ತು. ಈ ಚಿತ್ರವನ್ನ ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಅಂತ ನೋಡಬಹುದು. ಗನ್ನು, ಗೋವರ್ಧನಗಡ ಅಂತ ಫಸ್ಟ್ ಹಾಫ್ ನಲ್ಲಿ ಈ ಚಿತ್ರವನ್ನ ಸೆಟಪ್ ಮಾಡುವ ರೀತಿ ಚೆನ್ನಾಗಿತ್ತು. ಅಂಬರೀಷ್ ಅವರ ರೆಫರೆನ್ಸಸ್ ಕೆಲವು ಇದ್ರೂನು ಕಥೆಯ ನಾಯಕನ ಪರ್ಸನಲ್ ಲೈಫ್ ನ ಡೀಟೇಲ್ಸ್ ಆಗ್ಲಿ, ಡ್ರಾಮಾ ಆಗ್ಲಿ ಕಡಿಮೆನೆ. ಸೆಕೆಂಡ್ ಹಾಫ್ ನಲ್ಲಿ ಫೈಟ್ಸ್ ರೆಗ್ಯುಲರ್ ಅಂತ ಅನ್ಸೋಕೆ ಶುರುವಾದವು, ನರೇಷನ್ ಕಾಂಪ್ಲೆಕ್ಸ್ ಅಂತ ಅನ್ಸೋಕೆ ಶುರುವಾಯಿತು. ನರೇಷನ್ ಇನ್ನೂ ಸ್ಮೂತ್ ಆಗಿರ್ಬೇಕಿತ್ತು, ಡ್ರಾಮಾ ಇನ್ನೂ ಬೆಟರ್ ಆಗಿರ್ಬೇಕಿತ್ತು ಅಂತ ಅನ್ಸಿದ್ದಂತೂ ನಿಜ. ಯಾಕಂದ್ರೆ ನಾಯಕ ಮೊದಲಿನಿಂದಲೂ ಮಾಡ್ಕೊಂಡು ಬರ್ತಿರೋದು ಎಲ್ಲವೂ ಯಾವ ಒಂದು ಮೂಲ ಉದ್ದೇಶಕ್ಕೆ ಅನ್ನೋದು ಕ್ಲಿಯರ್ ಆಗಿರ್ಲಿಲ್ಲ, ಪ್ರಾಯಶಃ ಬಲವಾಗಿರ್ಲಿಲ್ಲ, ಹಾಗಾಗಿ ಕನ್ವಿನ್ಸಿಂಗ್ ಆಗಿರ್ಲಿಲ್ಲ. ಇದರ ಜೊತೆಗೆ ಮಹಾರಾಜಿಂದ ಹಿಡಿದು ಬೇರೆ ಎಲ್ಲ ಪಾತ್ರಗಳು ಮಾತಾಡೋ ಫಿಲಾಸಫಿ ಕೇಳೋದಕ್ಕೆ ನಿಜವಾಗ್ಲೂ ಚೆನ್ನಾಗಿದ್ರು, ಎಂಗೇಜ್ಮೆಂಟ್ಗಾಗ್ಲಿ ಎಂಟರ್ಟೈನ್ಮೆಂಟ್ಗಾಗ್ಲಿ ಅದು ಸಂಪೂರ್ಣವಾಗಿ ಸಾಥ್ ಕೊಟ್ವಾ ಅನ್ನೋದು ಪ್ರಶ್ನೆನೆ. ಒಟ್ಟಿನಲ್ಲಿ ಕ್ರೈಮ್, ಒಬ್ಬ ವ್ಯಕ್ತಿಯ ಐಡಿಯಾ, ಫ್ಯಾಮಿಲಿ, ಫಿಲಾಸಫಿ ಇವೆಲ್ಲವೂ ಸೇರಿ ಒಂದು ಮಸಾಲಾ ಮಿಕ್ಸ್ ಅಂತೂ ಆಗಿದೆ. ಆದರೆ ಆ ಡಿವೈನ್ ಎಲಿಮೆಂಟೇ ಸ್ವಲ್ಪ ಮಿಸ್ಸಿಂಗ್.